ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೇ 31ನೇ ತಾರೀಕು ಕೆಲವೇ ದಿನಗಳು ಉಳಿದಿರುವಂಥದ್ದು. ಇನ್ನೂ ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಬಹುದು. ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಒಂದು ಸುವರ್ಣಾವಕಾಶ ಇರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಜೊತೆಗೆ ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳಿದುಕೊಳ್ಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ಇವತ್ತು ಸಂಕಷ್ಟಹರ ಚತುರ್ಥಿ. ಈ ದಿನ ಸಾಕಷ್ಟು ಜನ ಉಪವಾಸ ಮಾಡ್ತಾರೆ ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ. ಅದು ಕೂಡ ಯಾವುದೋ ಒಂದು ದಿವಸ ಬಂದಾಗ ಉಪವಾಸ ಮಾಡಿದ್ರೆ ಇನ್ನಷ್ಟು ಫಲ ಸಿಗುತ್ತೆ ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ವಿಶೇಷವಾಗಿ ಹೇಳಬೇಕು ಅಂತಂದರೆ ವಿವಾಹ ಆಗದೇ ಇರೋರು ಅಥವಾ ಎಲ್ಲೋ ಒಂದು ಕಡೆ ಅವ್ರ ಕೆಲಸ ಕಾರ್ಯಗಳು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂದಾಗ ನೀನು ಸಂಕಷ್ಟ ಚೌತಿ ದಿನ ಉಪವಾಸ ಮಾಡು ಅನ್ನೋಂಥದ್ದು ನಾನು ಕೇಳ್ಪಟ್ಟಿರುವಂಥ ವಿಚಾರ. ಇದು ಯಾವ ರೀತಿಯಾಗಿರುವಂಥ ಫಲ ಸಿಗುತ್ತೆ, ಇನ್ನು ಈ ದಿನ ಮಾಡಲೇಬೇಕಾಗಿರುವಂಥ ಕೆಲಸ ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲವೂ ಕೂಡ ಕಾಲಗರ್ಭನ ಸುಳಿಯಲಿ. ನೀವೇನು ಮಾಡ್ತೀರೋ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ಹಾಗೆ. ಒಳ್ಳೆಯದು ಮಾಡ್ತೀರೋ ಒಳ್ಳೆಯದು ನಿಮ್ಮದು, ಕೆಟ್ಟದ್ದು ನೀವು ಮಾಡಿದ್ರೆ ಕೆಟ್ಟದ್ದು ನಿಮ್ಮದು. ಬೇಕಾದಷ್ಟು ಒಳಿತು ಮಾಡ್ತಿದ್ದೇನೆ ಗುರುಗಳು, ಅಂಥ ಒಳ್ಳೆಯದನ್ನು ಕಾಣಲಿಲ್ಲ ನಾನು. ಬೇಕಾದಷ್ಟು ದಾನ ಧರ್ಮ ಮಾಡ್ತಿದ್ದೇನೆ, ಪೂಜೆ ಪುನಸ್ಕಾರ ಮಾಡ್ತಿದ್ದೇನೆ, ಎಲ್ಲಿ ನಡೆದ್ರು ಯಜ್ಞಗಳಲ್ಲಿ ಹೋಗ್ತೇನೆ, ಎಂತಹ ಕಡೆ ನಡೆದರೂ ಹೋಗಿ ಬರ್ತೇನೆ ಅಂತೆಲ್ಲ ಹೇಳ್ತಿರ್ತಾರೆ. ಬೇಕಾದಷ್ಟು ನಿಯಮನಿಷ್ಠೆಯಿಂದ ಇರ್ತಾರೆ. ಅಂತಹದ್ದು ಕೆಲವೊಂದು ಬಾರಿ ಯಾಕೆ ಫಲ ಕಾಣೋದಿಲ್ಲ ಅಂತಂದರೆ, ಬಹುಶಃ ಅವರ ಅಕೌಂಟಲ್ಲಿ ಇರ್ತಕ್ಕಂತಹದ್ದು ಪಾಪದ ರಾಶಿ ಕರಗಿ ಪುಣ್ಯ ಆ್ಯಡ್ ಆಗ್ತಾ ಇರುತ್ತೆ. ಅದಕ್ಕೆ ಇನ್ನು ಸ್ವಲ್ಪ ಭಾಗಶಃ ಉಳ್ಕೊಂಡಿರುತ್ತೆ. ಇನ್ಯಾರದ್ದೋ ಪುಣ್ಯ ಇರುತ್ತೆ, ಅದು ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅವರು. ಇವ್ರದ್ದು ಪಾಪ ಇದ್ದು ಕರಗಲಿಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಿ ಡೆಪಾಸಿಟ್ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ನೀವೇನು ವ್ಯತ್ಯಯ ಪಡಬೇಕಾಗಿಲ್ಲ. ಈ ಸುಂದರ ದಿನಗಳನ್ನು, ಇಂತಹ ಸುಂದರ ದಿನಗಳಲ್ಲಿ ಒಂದು ಚಮತ್ಕಾರ ನಡೆದೋಗುತ್ತೆ. ಎಂತಹದ್ದೇ ಆಗಿರಲಿ, ನಿಮಗೆ ಒದಗಿ ಬಂದಿರತಕ್ಕಂತಹ ಅದು ಯಾವುದೇ ದುರ್ಘಟನೆಯಾಗಿರಲಿ, ಕಷ್ಟ ಕಾರ್ಪಣ್ಯವಾಗಿರಲಿ, ಬಹುಶಃ ನಿಮಗೆ ಯಾರಾದರೂ ಒಬ್ಬರು ತುಂಬ ಒಬ್ಬ ಶತ್ರು ಅಂತಕ್ಕಂಥವ, ಅಥವಾ ಯಾರೋ ಒಬ್ಬ ಸಾಲಗಾರ, ಅಥವಾ ಇನ್ಯಾರೋ ಒಬ್ಬ ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಎರಗ್ತಾ ಇದ್ದಾನೆ. ನೀವು ಒಳಗಡೆನೇ ಭಯ ಪಡ್ತಾ ಇದ್ದೀರಿ. ನೀವೂ ಮನುಷ್ಯನೇ, ಅವನೂ ಮನುಷ್ಯನೇ. ನಿನಗೂ ಎರಡೇ ಕಣ್ಣು, ಅವನಿಗೂ ಎರಡೇ ಕಣ್ಣು, ಅವನಿಗೂ ಎರಡು ಕೈ, ನಿನಗೂ ಎರಡು ಕೈ ಇದೆ. ಆದರೆ ನೀನು ಭಯ ಪಡ್ತಾ ಇದೆಯಾ? ಅವನು ನಿನ್ನ ಮೇಲೆ ಜೋರು ಮಾಡ್ತಾ ಇದ್ದಾನೆ. ಏನು ನಿಮ್ಮ ಹತ್ರ ಇಲ್ಲದೇ ಇರತಕ್ಕಂತಹ ಅವನ ತಾಕತ್ತಾದರೂ ಏನೋ, ನೀವು ಅಷ್ಟು ಭಯಭೀತರ ಕಾರಣವಾದರೂ ಏನು? ಬಹುಶಃ ನಿಮ್ಮ ಅವರ ಮಧ್ಯೆ ನಡೆದಿರ್ತಕ್ಕಂಥ ಘಟನಾವಳಿಗಳು ಯಾವುದಾದ್ರೂ ಇರಬಹುದು. ಏನಂತಹದ್ದು? ನೀವು ಬಹಳ ನಿಯತ್ತು ಇದ್ದೂ ಕೂಡ ಅವನ ತಾಕತ್ತು ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಏನು ನಡೆದಿರಬಹುದು? ಅಂಥದ್ದು ಎಲ್ಲದಕ್ಕೂ ಕೂಡ ಈ ಸಂಕಷ್ಟಹರ ಗಣಪ ಇವತ್ತು ಯಡಿಯೂರಿನಲ್ಲಿ ಶಕ್ತಿ ಗಣಪತಿಯ ವಿಶೇಷವಾಗಿರತಕ್ಕಂತಹ ಪೂಜೆ ಯಜ್ಞ, ಅಲ್ಲಿ ರಥೋತ್ಸವ ನಡೀತಾ ಇರುತ್ತೆ ಶಕ್ತಿ ಗಣಪತಿಯ ದೇಗುಲದಲ್ಲಿ. ಹಾಗೆಯೇ ಕಂಚಿ ವರದರಾಜನ ಸನ್ನಿಧಿಯಲ್ಲೂ ಕೂಡ ಅದ್ಭುತವಾಗಿ ವರದರಾಜನ ರಥೋತ್ಸವ ನಡೀತಾ ಇದೆ. ವೈಶಾಖ ಮಾಸದ ಈ ಒಂದು ಸಂಕಷ್ಟಹರ ಚೌತಿಯಂದು ನೀವೇನಾದರೂ ಪ್ರೀತಿಯಿಂದ ಗಣಪತಿಯನ್ನು ಮನೆಗೆ ತರ್ತೇನೆ, ನೀವು ಗಣಪತಿಯನ್ನು ವಸ್ತು ಅಂದ್ಕೊಳ್ತೀರೋ, ವಿಗ್ರಹ ಅಂದ್ಕೊಳ್ತೀರೋ, ಭಗವಂತ ಅಂದ್ಕೊಳ್ತೀರೋ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಗಣಪ ಅಂದ್ಕೊಳ್ತೀರೋ, ಏನು ಅಂದ್ಕೊಂಡು ತರ್ತೀರೋ, ಅದು ಬಿಳಿ ಎಕ್ಕದ ಗಿಡದಿಂದ ಮಾಡಿರ್ತಕ್ಕಂತಹ ಗಣಪ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನೀವು ಎಲ್ಲೋ ಸರ್ಚ್ ಮಾಡ್ತೀರಿ. ನೀವು ಸುಮ್ಮನೆನಾ ಎಲ್ಲೋ ಸರ್ಚ್ ಮಾಡ್ತೀರಿ, ಸಿಕ್ಕಿತು ಬಹುಶಃ ಇವತ್ತು ನಿಮಗೆ. ಅದು ಯಾವುದಕ್ಕೋ ಭಯ ಪಡ್ತಾ ಇದ್ರಲ್ಲ, ಯಾವುದೋ ವಿಷಯಕ್ಕೆ, ಅದಕ್ಕೆ ಬೆಂಕಿ ಹಚ್ಚಿದಂಗೆ ನೀವು ಇಟ್ಟಾಗೇನೆ ಅದಕ್ಕೆ. ಅಂತಹದ್ದು ಈ ದಿನ ಇನ್ನು ಉಪವಾಸ ಯಾರು ಹೇಳಿರ್ತಾರೋ ಮಾಡಿರ್ತಾರೋ, ನೀವು ಅಟ್ಲೀಸ್ಟ್ ನೀವು ಎಂಥ ಏಕಾದಶಿ ಉಪವಾಸ ಇದ್ದರೆ ಸಾಕು, ಸಂಕಷ್ಟ ಇಲ್ಲ ಅಂದರೆ ನಡೆದೋಗುತ್ತೆ. ಗಣಪನಿಗೆ ಏನು ಗೊತ್ತಾ ಪ್ರೀತಿ? ಅವರು ಚೆನ್ನಾಗಿ ತಿಂಡಿ ಕೊಡಿ, ಕಡುಬು ಕೊಡಿ, ನೀವು ತಿನ್ನಿ, ಒಪ್ಕೊಳ್ತಾನವ. ಚೆನ್ನಾಗಿ ಕೊಡಿ, ಅವನಿಗೆ ಬೇಕು, ಹೊಟ್ಟೆ ದಪ್ಪ ಇದೆ ಅವನಿಗೆ, ಏನಾದರೂ ಕೊಡಿ ತಿನ್ನಲಿ. ಗಣಪನಿಗೆ ಗರಿಕೆ ಕೊಡಿ, ಕಡುಬು ಕೊಡಿ, ಎಲ್ಲ ಕೊಡಿ. ರಾತ್ರಿ 9:34 ಆ ಒಂದು ಚಂದ್ರನಿಗೆ ಅರ್ಘ್ಯ ಕೊಡಿ, ಹಾಲಿನಿಂದ ಅರ್ಘ್ಯ ಕೊಡಿಯಪ್ಪ, ಸಾಕು, ಇಷ್ಟು ಮಾಡಿಕೊಡಿಯಪ್ಪ. ಇನ್ನು ಯಾವಾಗ ಉಪವಾಸ ಹೇಳ್ತಾಯಿದ್ರೆ ಎಷ್ಟು ಅಂತ ಮಾಡ್ತೀರಿ ನೀವು? ಮತ್ತು ಇನ್ನು ಹೀಗೆ ಆಗ್ಬಿಡ್ತೀರಿ ಉಪವಾಸ ಮಾಡ್ಕೊಂಡು ಕೂತ್ಕೊಂಡ್ರೆ.
ಉಪವಾಸ ಮಾಡ್ತಕ್ಕಂಥದ್ದು ವ್ರತಗಳು ಕಾಮ್ಯಾರ್ಥ ಸಿದ್ಧಿ, ನಿಮ್ಮ ಕಾಮನೆಗಳು ಈಡೇರಬೇಕಾದ್ರೆ ಮಾಡ್ಕೊಳ್ತಕ್ಕಂಥ ವ್ರತ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಇರ್ತೀರಿ ಗುರುನಾಥ ಶಕ್ತಿ ಇದೆ, ಇರ್ತೀನಿ, ಖಂಡಿತ ಇರಿ, ಅದ್ಭುತ. ಬಹುಶಃ ಯಾರಾದರೂ 21 ಸಂಕಷ್ಟರ ಚೌತಿಯನ್ನು ನಾನು ಉಪವಾಸ ಯುದ್ಧ ಮಾಡ್ತೀನಿ ಅಂತಂದರೆ ಅವನು ಜಡ್ಜ್ ಆಗಿಬಿಡ್ತಾನೆ. ಬಹುಶಃ ಜಡ್ಜ್ ಅಂದರೆ ಅವನ ಕುಟುಂಬಕ್ಕೆ, ಬಹುಶಃ ಅವನೊಬ್ಬ ದೊಡ್ಡ ಗೊತ್ತಿಲ್ಲ ಅವನದ್ದು ಅಂತ ಏನಿರುತ್ತೋ ಪವರ್ಫುಲ್ ಪರ್ಸನ್ ಆಗ್ಬೋದು. ಈ ಪದ ಅದ್ಭುತ, ಬಸ್ ಅದ್ಭುತವಾಗಿರ್ತಕ್ಕಂತಹದ್ದು ಅವನದಾಗಿರ್ತಕ್ಕಂತಹದ್ದು ಏನು ಭದ್ರಕೋಟೆ ಕಟ್ಟಲಿಕ್ಕೆ ಕೊಟ್ಟಿರ್ತಾನೋ ಅದನ್ನು ಮಾಡ್ಕೊಳ್ತಾನೆ. ಅಂದರೆ ಶೀಘ್ರವಾಗಿ ಗಣಪನ ಕೃಪೆ ಆಗುತ್ತಂತೆ ನಿಮಗೆ ಈ ಕಲಿಯುಗದಲ್ಲಿ. ಇನ್ನು ಬೇರೆ ಲೋಕದಲ್ಲಿ ಗಣಪತಿ ಅಷ್ಟು ಬೇಗ ಬರಲ್ವೇನೋ, ಬಟ್ ಈ ಲೋಕದಲ್ಲಂತೂ ಬರ್ತಾನೆ ಅಂತ ಪ್ರತೀತಿ. ಅದಕ್ಕಾಗಿ ನೀವು ಗಣಪನನ್ನು ಪ್ರಾರ್ಥನೆ ಮಾಡಿದಾಗ ನಿಮಗೆ ಕರುಣಿಸಿ ಕೊಡುತ್ತಾನೆ. ಇನ್ನು ಗುರುಗಳೇ ನಮಗೆ ಬಿಳಿ ಎಕ್ಕದ ಸಿಗಲಿಲ್ಲ ಅಂತಂದರೆ ಆಪ್ಷನ್ 2ನೇದು, ನಿಮಗೆ ಯಾವುದು ಸಿಗುತ್ತೋ ಅದೇ ಇವತ್ತು ತನ್ನಿಯಪ್ಪ, ವೈಶಾಖ ಮಾಸದಲ್ಲಿ ನೀವು ತನ್ನಿ. ಇನ್ನು ಉಳಿದಾಗೆ ಪವಾಡವನ್ನು ನೀವೇ ನೋಡ್ತೀರಿ. ಹಾಗಾಗಿ ಪವಾಡ ಮಾಡ್ತಕ್ಕಂತಹ ದಿನ ಈ ದಿನ. ಪವಾಡ ನಡೆಯಬೇಕು ನಿಮ್ಮ ಬದುಕಿನಲ್ಲಿ. ಒಟ್ಟಾರೆ ಗಣಪತಿಯನ್ನು ನೀವತ್ತು ಮನೆಯಲ್ಲಿ ತಂದು ಪೂಜೆ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೂಜೆ ಮಾಡಿ. ಇನ್ನೇನಾದರೂ ಮೆಟಲ್ ಸಿಕ್ತು ನಿಮಗೆ, ಅಥವಾ ಏನಾದರೂ ನಿಮಗೆ ಸಾಲಿಗ್ರಾಮ ಶಿಲೆಯಿಂದ ಮಾಡಿದರೆ ಗಣಪತಿ ಸಿಕ್ತು ನಿಮಗೆ, ಅದನ್ನು ಇವತ್ತು ನಿಮ್ಮ ಮನೆಯಲ್ಲಿ ಇವತ್ತು ಪಂಚಾಮೃತ ಅಭಿಷೇಕ ಮಾಡಿ. ಮಕ್ಕಳ ಕೈಯಲ್ಲಿ ಇವತ್ತು ಸಾಯಂಕಾಲ ಮಾಡಿಸಿ, ಗೋಧುಳ ಲಗ್ನ 6 ಗಂಟೆಗೆ ಗಣಪತಿಗೆ ಅಭಿಷೇಕ ಮಾಡಿಸಿ, ಪೂಜೆ ಮಾಡಿ, ಪ್ರೀತಿಯಿಂದ ಗರಿಕೆ ಹಾಕಿ, ಗಣಪತಿ ಅಷ್ಟೋತ್ತರ ಓದಿ, ಚಂದನ ಗಣಪತಿಗೆ ಇಟ್ಟುಬಿಟ್ಟು ನೀವು ಇಟ್ಕೊಳ್ಳಿ, ಧೂಪ ದೀಪ ಹಾಕಿ, ಒಂದಷ್ಟು ಕಡಲೆ ಉಸಲಿ ನೈವೇದ್ಯ ಮಾಡಿ, ಕಡುಬು ಮಾಡಿ ಇವತ್ತು ಮಾಡಿ. 12 ತಿಂಗಳ ಸಂಕಷ್ಟಿ ಮಾಡಿದ ಎಷ್ಟು ಶಕ್ತಿ ಬಂತೋ ಅಷ್ಟು ಶಕ್ತಿ ಪಡ್ಕೊಳ್ತೀರಿ ಈ ಗಣಪತಿಗೆ ಇವತ್ತು ನೀವು ಮಾಡೋದ್ರಿಂದ. ಖಂಡಿತ ಗುರುಗಳೇ, ಅಂತಹ ಶಕ್ತಿ ಇದೆ, ಅಂಥ ಅದ್ಭುತವಾದ ಶಕ್ತಿ ಇದೆ. ಅದಕ್ಕಾಗಿ ನಾನು ಹೇಳಿದ್ದು, ಈ ದಿನದಲ್ಲಿ ಏನಾದರೂ ಗಣಪತಿಯನ್ನು ಆರಾಧನೆ ಮಾಡ್ತೀನಿ ಅಂತಂದರೆ ವಿಶಿಷ್ಟವಾಗಿರತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ನೀವು ಪಡ್ಕೊಳ್ತೀರಿ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಮೋಕ್ಷಾರ್ಥಿ ಲಭತೆ ಗತಿಂ. ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಬಯಸುವವರು ಕೂಡ ಈ ಧನದಲ್ಲಿ ಗಣಪತಿಯನ್ನು ಕುರಿತು ನಿಮಗೆ ಎಂಥ ಬರುತ್ತೆ ಗಣಪತಿಯ ಮಂತ್ರ ಎಲ್ಲವನ್ನು ಕೂಡ ಹೇಳ್ಕೊಡಿ. ದೇದೀಪ್ಯಮಾನವಾಗಿರ್ತಕ್ಕಂಥ ಫಲವನ್ನು ನೀವು ಈ ದಿನದಲ್ಲಿ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಈ ದಿನ ಮಾಡಲೇಬೇಕಾಗಿರುವಂಥ ಕೆಲಸ ಯಾವುದು, ಜೊತೆಗೆ ಗಣಪತಿನ ಒಲಿಸ್ಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ನೈವೇದ್ಯ ಆಗಿರ್ಬೋದು, ಕಡುಬುಗಳನ್ನ ನಾವು ಗಣಪನಿಗೆ ನೀಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸಂಕಷ್ಟಹರ ಚತುರ್ಥಿ ಬಗ್ಗೆ ನಾವು ಕೂಡ ಸಾಕಷ್ಟು ಕೇಳಿದ್ದೀವಿ. ಆದರೆ ಈ ದಿನ ನೀವು ಸಂಜೆ ಏನೆಲ್ಲ ಕೆಲಸಗಳನ್ನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ಈಗಲೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ವಿಡಿಯೋ ನೋಡಿದ್ಮೇಲೆ ಸಂಜೆ ಏನು ಮಾಡಬೇಕು ಅಂತ ತಿಳಿಸಿದರೆ ಅದನ್ನು ಖಂಡಿತ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಕೂಡ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.